Hi, hello, my beautiful souls. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಹೊರಟಿದ್ದೀವಿ ಸಾಗರಕ್ಕೆ. ಸೊ ನೈಟು 10 o'clock ಬಸ್ ಇತ್ತು. ಸೊ 10ಗಿಂದ ಮಾರ್ನಿಂಗ್ 6:30ಗೆಲ್ಲ ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ನೈಟ್ ಜರ್ನಿ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಬೆಳಗ್ಗೆನೇ ಚಳಿ 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 ಚಳಿ. ಸೊ ನಾವು ಬರೀ ಅಮ್ಮನ ಮನೆ ಫ್ಯಾಮ್ಲಿ ಮಾತ್ರ ಬಂದಿದ್ದೀವಿ. ನಮ್ಮ ಭಾವ ಬಂದಿರಲಿಲ್ಲ. ನಾನು, ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮಮ್ಮ, ನಮ್ಮ ಮಕ್ಕಳು, ಜೊತೆಗೆ ಯಾರಾದರೂ ನಮ್ಮ ಜೊತೆ ಇರಲಿ ಅಂತ ನನ್ನ ಹಸ್ಬೆಂಡನ್ನ ಕರ್ಕೊಂಡು ಹೋಗಿದ್ವಿ. ಸೊ ಹೋಗಿದ ತಕ್ಷಣ ಬೆಳೆ ಪದ್ಮಾವತಿಗೆ ಬಸ್ಸಸ್ಸು ತುಂಬ ಕಡಿಮೆ ಇದೆ ಕಂಪ್ಯಾರಿಟಿವ್ಲಿ. ಸೊ ಬಸ್ ಬಂದು ನಿಂತಿತ್ತು. ಹೋಗಿ ಕೂತ್ಕೊಂಡು ಬಸ್ ಡ್ರೈವರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಬಸ್ ಫುಲ್ಲು ಖಾಲಿ 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 ಹೊಡಿತಾ ಇತ್ತು. ಸೊ ನಾವೇ ಫಸ್ಟ್ ಪ್ಯಾಸೆಂಜರ್. ಸೊ ಬಸ್ ವೆಯ್ಟ್ ಮಾಡಲಿ ಅಂತ ಕಾಯ್ಕೊಂಡು ಹೋಗಿ ಕೂತ್ಕೊಂಡ್ವಿ. ಮೇ ಬಿ ಅಲ್ಲಿಂದ ಒಂದು 20-30 ಕಿಲೋಮೀಟರ್ಸ್ ಅನಿಸುತ್ತೆ ಸಾಗರದಿಂದ. ಬಸ್ ಹೊರಡ್ತು ಬೆಳಗ್ಗೆ. ಸೊ ನಾವಲ್ಲೇ ಬಸ್ ಸ್ಟಾಪಲ್ಲಿ ಸ್ವಲ್ಪ ಹಾಲು ಟೀ ಎಲ್ಲ ಕುಡ್ಕೊಂಡು ದೇವಸ್ಥಾನಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರೋ ರೀಸನ್ ಏನು ಅಂತಂದರೆ, ಆ ದೇವರು ನೀವೇನೇ ಕೇಳಿಕೊಂಡ್ರು ಅದು ಆದಷ್ಟು ಬೇಗ ಆಗುತ್ತೆ. ತುಂಬ ಪವರ್ಫುಲ್ ದೇವರು. ಸೊ ನಾನು ಆ ಪೀರಿಯಡ್ಸ್ನಲ್ಲಿ ಕೆಲಸ ಹುಡುಕ್ತಾ ಇದ್ದೆ. ಸೊ ನಮ್ಮಮ್ಮ ನನ್ನ ಮಗಳಿಗೆ ಕೆಲಸ ಸಿಕ್ಕಿದ್ರೆ ಅವಳನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಈ ಸಲ ನಾವು ನಮ್ಮಮ್ಮನ ಜೊತೆ ಹೋಗ್ತಾಯಿದ್ದೀವಿ. ಅವ್ರು ಆಲ್ರೆಡಿ ಒಂದು 4 times ಆಲ್ರೆಡಿ ಆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಆ್ಯಂಡ್ ನನಗೋಸ್ಕರ ಬೇಡ್ಕೊಂಡಿದ್ದ ಹಾಗಿದ್ದರೆ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು. ಸೊ ನಾವು ಎಂಟೈರ್ ಫ್ಯಾಮಿಲಿ ಹೋಗ್ತಾಯಿದ್ದೀವಿ. ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ಒಂದು ಪ್ಲೇಸ್ ಹತ್ರ ಬಿಟ್ಟರು. ಅಲ್ಲಿಂದ ನಾವು ಆಟೋ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ 400 ರೂಪೀಸ್ ತೊಗೊಂಡ್ರು. ರೋಡೆಲ್ಲ ಅಷ್ಟು ನೀಟಾಗಿಲ್ಲ. ಸೊ ಅಲ್ಲೆಲ್ಲ ಬಸ್ಸಸ್ ಹೋಗಲ್ಲ ಅಂತ ಹೇಳಿಬಿಟ್ಟು ನಾವು ಆಟೋದಲ್ಲೇ ಹೋದ್ವಿ. ನೋಡಿ, ಇದೇ ಬೆಳೆ ಪದ್ಮಾವತಿ ದೇವಸ್ಥಾನ. ತುಂಬ ಫೇಮಸ್ ಅಂತ ಏನಿಲ್ಲ, ಬಟ್ ಈ ದೇವರ ಪವರ್ ಗೊತ್ತಿರೋಂಥವ್ರು ಮಾತ್ರ ಜನ ಬರ್ತಾರೆ. ಅಲ್ಲಿ ಇದೆ ಅಂತ ನನಗೆ ಗೊತ್ತಾಗಿದ್ದೆ ನಮ್ಮಮ್ಮ ಹೇಳಿದ ಮೇಲೆ. ತುಂಬ ಪವರ್ಫುಲ್ ದೇವರು. ನೀವು ಹೋಗಿ ಏನೇ ಅಂದ್ಕೊಂಡು ಬಂದರೂ ಅದು ನೆರವೇರುತ್ತೆ. ಸೊ ನೆರವೇರಿದಾಗ ನೀವು ಕೇಳ್ಕೊಳ್ಬೋದು. ಬೆಳೆ ಪದ್ಮಾವತಿ ದೇವಸ್ಥಾನ ಬೆಳಗ್ಗೆ ಫೇಮಸ್ಸು. ಸೊ ಅಲ್ಲಿ ಒಂದು 100-200 ಕೊಟ್ಟರೆ ನಿಮಗೆ ಬ್ಯಾಂಗಲ್ ಸಿಗುತ್ತೆ. ಇದು ಮಾಡ್ಬೋದು. ಸೊ ಅಲ್ಲಿ ದೇವಸ್ಥಾನದಲ್ಲಿ ಒಬ್ಬರು ಶಾಸ್ತ್ರ ಹೇಳೋರು ಕೂಡ ಇರ್ತಾರೆ. ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ನೋಡಿ, ಇದೇ ದೇವಸ್ಥಾನ. ಬಟ್ ನಾವು ಫಸ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಅಲ್ಲೇ ನಿಮಗೆ ಸ್ನಾನದ ಗೃಹ ಇದೆ. ಸೊ ನೀವು ಹೋಗಿ ಅಲ್ಲೇ ಸ್ನಾನ ಮಾಡ್ಕೋಬೋದು. ಬೆಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋದಾಗ ಆಲ್ಮೋಸ್ಟ್ ತುಂಬ ಪವರ್ಫುಲ್. ಅಲ್ಲಿಂದ ಒಂಚೂರು ಮುಂದೆ ಹೋದರೆ ಅಲ್ಲಿ ಬೆಳೆ ಪದ್ಮಾವತಿ ಇರೋದು. ನಾವು ನೋಡಿರೋಂಥದ್ದು ದೇವಸ್ಥಾನ ಬೇರೆ. ಸೊ ಇದು ಬಂದುಬಿಟ್ಟು ಬೆಳೆ ಪದ್ಮಾವತಿ ದೇವಸ್ಥಾನ. ಇದು ಏನೋ ಹೇಳ್ತಾರೆ ಅಂದರೆ, ಇಲ್ಲಿ ಒಂದು ಕಾವಲಿಗೆ ನಿಂತಿರುವಂತಹ ದೇವರು. ಸೊ ಫಸ್ಟು ನಾವು ಬೆಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ನೀವು ನೋಡಬೇಕು, ಪ್ರತಿಯೊಬ್ಬರು ಇಲ್ಲಿಗೆ ಬರುವಂಥವ್ರು ಏನೇ ಬೇಡಿಕೆ ಈಡೇರಿದ್ರು ಬಳೆಗಳನ್ನು ತೊಗೊಂಡು ಬರ್ತಾರೆ. ಬಳೆಗಳನ್ನು ತೊಗೊಂಡು ಬಂದು ದೇವರಿಗೆ ಅರ್ಪಿಸ್ತಾರೆ. ಸೊ ಈ ದೇವರಿಗೆ ಎಲ್ಲ ಕಡೆಯಿಂದನೂ ಡೋರ್ ಇದೆ. ಅಂದರೆ 4 ಡೈರೆಕ್ಷನ್ಸಲ್ಲೂ ಡೋರ್ಸ್ ಇದೆ. ಎಲ್ಲ ಕಡೆಯಿಂದನೂ ನೋಡ್ಬೋದು. ನೀವು ಹೋಗಿ ಬಳೆಗಳನ್ನು ಕೊಟ್ಟು ಅಲ್ಲಿ ನಿಮಗೆ ಒಂದು ½ ಡಜನ್ ಬಳೆನ ರಿಟರ್ನ್ ಕೊಡ್ತಾರೆ. ನೀವು ಅದನ್ನು ದೇವರಿಂದ ಇಸ್ಕೊಂಡು ಹಾಕೋಬೋದು. ನೋಡಿ ಎಷ್ಟು ಜನ ಎಷ್ಟು ಬಳೆಗಳನ್ನು ತಂದು ಕೊಟ್ಟಿದ್ದಾರೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ತುಂಬ ಪವರ್ಫುಲ್. ನಿಮ್ಗೆ ಏನಾದರೂ ಈ ಥರ ಕೆಲಸ ಆಗಬೇಕು ಅಂತ ಇದ್ದರೆ ದಯವಿಟ್ಟು ಹೋಗಿ ಬನ್ನಿ. ಖಂಡಿತ ಆಗುತ್ತೆ. ತುಂಬ ಬೇಗನೆ ಆಗುತ್ತೆ. ಖಂಡಿತ ಆಗುತ್ತೆ. ನೀವು ನಂಬಿಕೆ ಇಡಬೇಕಷ್ಟೆ. ಸೊ ನಾವು ನೆಕ್ಸ್ಟು ಬೆಳೆ ಪದ್ಮಾವತಿನ ದರ್ಶನ ಮಾಡಿಕೊಂಡು ನೆಕ್ಸ್ಟು ಈ ದೇವರಿಗೆ ಬಂದ್ವಿ. ಈ ದೇವರು ಬಂದುಬಿಟ್ಟು ಅಂದರೆ ನಿಮಗೇನೇ ಕಷ್ಟ ಇದ್ರೂ ಬರೆದು ಇದ್ರೊಳಗೆ ಹಾಕಬೇಕು. ಅಂದರೆ ನಿಮಗೇನೇ ಬೇಕಾದರೂ ನನಗೆ ಈ ಥರ ಮಾಡಿಕೊಟ್ರೆ ನಾನು ಈ ಥರ ಹರಕೆನ ತೀರಿಸ್ತೀನಿ ಅಂತ ಹೇಳಿ ನೀವು ಇಲ್ಲಿ ಬಂದು ಮಾಡಿಕೊಂಡ್ರೆ ಅದು ನಿಮಗೆ ಬೇಗ ಈಡೇರುತ್ತೆ. ಸೊ ನಾವು ಎಲ್ಲ ನಮ್ಮ ವಿಷಯಗಳನ್ನು ಬರೆದು ನಾವು ಆ ಉಂಡಿಯಲ್ಲಿ ಹಾಕಿದ್ವಿ. ಅಲ್ಲಿಂದ ನಾವು ದರ್ಶನ ಮಾಡೋದಕ್ಕೆ ಅಂತ ಹೊರಟ್ವಿ. ಸೊ ನಾವು ಫಸ್ಟ್ ನೋಡಿದಾಗ ಖಾಲಿ ಇತ್ತು. ಇವಾಗ ಸ್ವಲ್ಪ ಕ್ಯೂ ರಶ್ ಇತ್ತು. ಸೊ ಲೈನಲ್ಲಿ ನಿಂತು ದರ್ಶನ ಮಾಡೋಣ ಅಂತ ಕಾಯ್ಕೊಂಡು ದರ್ಶನ ಮಾಡಿ, ಅಲ್ಲಿ ಪುರೋಹಿತರು ಇರ್ತಾರೆ ದೇವಸ್ಥಾನದಲ್ಲಿ. ಸೊ ಅವರು ಪ್ರತಿಯೊಬ್ಬರಿಗೂ ಅವರು ಏನು ಕೇಳ್ತಾರೆ ಅದಕ್ಕೆ ಶಾಸ್ತ್ರ ಹೇಳ್ತಾಯಿದ್ರು. ಪ್ರತಿಯೊಬ್ಬರಿಗೂ ಶಾಸ್ತ್ರ ಹೇಳಿ ಅದಕ್ಕೆ ಪರಿಹಾರ ಹೇಳಿ ಕಳಿಸ್ತಾಯಿದ್ರು. ಸ್ವಲ್ಪ ಹೋದಾಗ ನಿಧಾನ ಆಗುತ್ತೆ ನಿಮಗೆ ದರ್ಶನ ಅಷ್ಟೇ. ಸೊ ಅವರು ನೀವು ಬೇಡ್ಕೊಂಡಿದ್ದು ಆಗಬೇಕಂದ್ರೆ ಈ ಕೆಲಸ ಮಾಡಿ ಅಂತ ಹೇಳ್ತಾರೆ. ಸೊ ಅದನ್ನು
ಈ ಬೇಡ್ಕೊಂಡು ಬರ್ಬೋದು. ಸೊ ನಾವು ಅಲ್ಲಿಂದ ಹೊರಟ್ವಿ. ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು. ದೇವ್ರ ದರ್ಶನ ಮಾಡಿಕೊಂಡು ದೇವರಿಗೆ ಬಳೆಯನ್ನು ಕೊಟ್ಟು ನಾವು ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ ಆಟೋದವ್ರು ಇರಲಿಲ್ಲ. ಸೊ ನಾವು ಅಲ್ಲಿಂದ ಕಾರ್ ಮಾಡ್ಕೊಂಡು ಹೋದ್ವಿ. ಆಟೋ ಕಾರಿಗೆ ಏನು 100 ರುಪೀಸ್ ಏನೋ ಡಿಫ್ರೆನ್ಸ್ ಇತ್ತು. ಸೊ ನಾವು 500 ಪೇ ಮಾಡಿಬಿಟ್ಟು ಹೊರಟ್ವಿ ಬಸ್ ಸ್ಟಾಪಿಗೆ, ಮತ್ತೆ ಸಾಗರದ ಬಸ್ ಸ್ಟಾಪಿಗೆ. ಸೊ ನಾವು ಬರೀ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಅಲ್ಲಿಂದ ಸಿಗಂದೂರು ಚೌಡೇಶ್ವರಿ ಕೂಡ ಸ್ವಲ್ಪ ನಿಯರ್. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಅಲ್ಲಿಂದ ಸಿಗಂದೂರಿಗೆ ಹೋದ್ವಿ. ಸಿಗಂದೂರಿಗೆ ಹೋಗ್ಬೇಕಾದ್ರೆ ನನಗೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಸ್ಸು ಹೆವಿ ರಶ್ ಇತ್ತು. ಆಲ್ಮೋಸ್ಟ್ ಎಂಟೈರ್ 40 ಕಿಲೋಮೀಟರ್ಸ್ ನಿಂತ್ಕೊಂಡು ತುರಾಡ್ಕೊಂಡು ಹೋಗಿದ್ವಿ, ಅಷ್ಟೊಂದು ರಶ್ ಇತ್ತು. ಇದು ನಾವು ಸಿಗಂದೂರು ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬರಬೇಕಾದ್ರೆ ಯು ಬಿಲೀವ್ ಇಟ್ ಆರ್ ನಾಟ್, ನನಗೆ ನನ್ನ ಕಂಪ್ನಿ ಕಡೆಯಿಂದ ಕಾಲ್ ಬಂತು. ಸೊ ಫಸ್ಟೇ ಹೇಳಿದರು ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿಬಿಟ್ಟು. ಸೊ ನಾನು ನನ್ನ ಆಫರ್ ಲೆಟರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಆನ್ ದ ವೇ ರಿಟರ್ನ್ ಬರಬೇಕಾದ್ರೆ ನನಗೆ ನನ್ನ ಆಫರ್ ಲೆಟರ್ ಬಂತು. ಜೊತೆಗೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಜಾಸ್ತಿ ಪ್ಯಾಕೇಜ್ ಅವ್ರು ನನಗೆ ಕೊಟ್ಟರು. ಸೊ ಡಬಲ್ ಹ್ಯಾಪಿನೆಸ್. ಸೊ ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಲ್ಲಿ ನೀವು ಬಸ್ಸಲ್ಲಿ ಹೋಗ್ಬೋದು. ಬಟ್ ಈ ಕಡೆಯಿಂದ ಆ ಕಡೆಗೆ ಹೋಗಬೇಕಾದ್ರೆ ನದಿ ಮೇಲೆ ಹೋಗಬೇಕು. ಸೊ ಅಲ್ಲಿಂದ ಯಾಚ್ ಇರುತ್ತೆ. ಸೊ ಬಸ್ಗಳೂ ಅಷ್ಟೇ ಫುಲ್ ಅದರಲ್ಲೇ ಕರ್ಕೊಂಡು ಹೋಗ್ತಾರೆ. ಬಸ್ಸು ಯಾವುದೇ ಬಂದ್ರೂ ಎಲ್ಲ ಅದಕ್ಕೆ ಲೋಡ್ ಮಾಡಿ ಮತ್ತೆ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನೀವು ಕಾರಲ್ಲಿ ಹೋದ್ರೂ ಆ ಯಾಚಲ್ಲೇ ಹೋಗಿ ನಿಂತ್ಕೊಂಡು ಅಲ್ಲಿಂದ ಹೋಗಬೇಕು. ಸೊ ನೀವು ವೆಲ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ಖಂಡಿತ ಹೋಗಿ ಬನ್ನಿ. ನೀವೇನು ಅಂದ್ಕೊಂಡಿರ್ತೀರ ಅದೆಲ್ಲ ನೆರವೇರುತ್ತೆ. ಸೊ ಇದೇ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ. ಯಾವುದೋ ಯಾವುದೋ ಪೂಜೆಗೋಸ್ಕರ ಫುಲ್ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು.